ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆದಮೇಲೆ ಓ ಟಿ ಬಗ್ಗೆ ಕಂಟೆಂಟ್ ವಿಡಿಯೋ ಮಾಡ್ತಾ ಇದ್ದೀನಿ. ಇದು ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಇದರಿಂದ ನೀವು ತುಂಬಾ ತಿಳ್ಕೊತೀರಾ. ಸೊ ಕ್ಯಾಟ್ಕಟ್ ಸೂಚರ್ನ ಕ್ಯಾಟ್ ಬಾಡಿಯಿಂದ ಮಾಡಿದಾರಾ? ಇಲ್ಲ. ಆದರೆ ಕ್ಯಾಟ್ಕಟ್ ಸೂಚರ್ನ ಅನಿಮಲಿಂದನೇ ಮಾಡಿದ್ದಾರೆ. ಅದು ಯಾವ ಅನಿಮಲ್ ಅಂತ ಹೇಳ್ತೀನಿ. ಕ್ಯಾಟ್ಕಟ್ಟು ಟ್ರೆಡಿಷ್ನಲಿ ಬಂದ್ಬಿಟ್ಟು ಶೀಪ್ ಅಂದರೆ ಕುರಿಗಳು ಅಥವಾ ಗೋಟ್ ಅಂದರೆ ಆಡುಗಳು. ಇದರಿಂದ ಸ್ಮಾಲ್ ಇಂಟೆಸ್ಟೈನ್ನಲ್ಲಿರುತ್ತಲ್ವ ಕೊಲಾಜನ್ ಟಿಶ್ಯೂಗಳಿಂದ ಕ್ಯಾಟ್ಕಟ್ ಸೂಚರ್ನ ಪ್ರಿಪೇರ್ ಮಾಡ್ತಾರೆ. ಅನಿಮಲಿಂದನೇ ಮಾಡೋದು ಕ್ಯಾಟ್ಕಟ್ ಸೂಚರ್, ಶೀಪ್ ಅಥವಾ ಗೋಟ್ಗಳಿಂದ ಮಾಡ್ತಾರೆ. ಕ್ಯಾಟ್ಕಟ್ ಸೂಚರ್ನ ಸರ್ಜರಿಯಲ್ಲಿ ಯಾಕೆ ಯೂಸ್ ಮಾಡ್ತಾರೆ? ಯಾಕೆ ಅಂತ ಅಂದರೆ ಇದು ಒಂದು ಅಬ್ಸಾರ್ಬೆಬಲ್ ಸೂಚರ್. ಬಿಕಾಸ್ ಫಸ್ಟ್ ಆಫ್ ಆಲ್ ಸೂಚರ್ಸಲ್ಲಿ ಅಬ್ಸಾರ್ಬೆಬಲ್ ಅಂತ ಒಂದು, ನಾನ್ ಅಬ್ಸಾರ್ಬೆಬಲ್ ಅಂತ ಒಂದು ಇದೆ. ಅಬ್ಸಾರ್ಬೆಬಲ್ ಅಂತಂದರೆ ಇವಾಗ ನಿಮಗೆ ಸರ್ಜರಿ ಮಾಡಿಬಿಟ್ಟು ಸ್ಟಿಚ್ ಮಾಡ್ತಾರಲ್ವಾ, ಅದು ತಾನಾಗಿಯೇ ಅಬ್ಸರ್ಬ್ ಆಗಿ ಹೋಗುತ್ತೆ. ಇನ್ನು ಒಂದು ನಾನ್ ಅಬ್ಸರ್ಬೆಬಲ್ ಅಂತ ಅಂದರೆ ಇವಾಗ ಸರ್ಜರಿ ಆದಲ್ಲಿ ಸೂಚರ್ ಮಾಡ್ತಾರಲ್ವಾ, ಲೈಕ್ ಎಥಿಲಾನ್ ಆ ಥರ ಎಲ್ಲ ಸೂಚರ್ ಮಾಡಿದಾಗ ನೀವು ಬಂದು ಅದನ್ನು ರಿಮೂವ್ ಮಾಡಿಸ್ಕೋಬೇಕು ಸೂಚರ್ನ. ಸೊ ಅದು ನಾನ್ ಅಬ್ಸರ್ಬೆಬಲ್. ಕ್ಯಾಟ್ಕಟ್ ಬಂದುಬಿಟ್ಟು ಅಬ್ಸಾರ್ಬೆಬಲ್. ಸೊ ಇದನ್ನು ಸರ್ಜರಿಗೆ ಯೂಸ್ ಮಾಡ್ತಾರೆ. ಬಟ್ ಇವಾಗ ತುಂಬಾ ರೇರ್ ಆಗಿದೆ. ತುಂಬ ಹಾಸ್ಪಿಟಲ್ಸಲ್ಲಿ ಕಮ್ಮಿ ಮಾಡಿದ್ದಾರೆ ಯೂಸ್ ಮಾಡೋದು. ಕೆಲವೊಂದು ಕಡೆ ಯೂಸ್ ಮಾಡ್ತಾರೆ ಇವಾಗ್ಲೂ. ಸೊ ಇದೊಂದು ಅಬ್ಸಾರ್ಬೆಬಲ್. ಮತ್ತು ನೀವು ಮತ್ತೆ ಹಾಸ್ಪಿಟ್ಲಿಗೆ ಬಂದು ಇದನ್ನು ರಿಮೂವ್ ಮಾಡಿಸ್ಕೊಳ್ಬೇಕು ಅನ್ನೋ ಅವಶ್ಯಕತೆ ಏನೂ ಇರಲ್ಲ. ಅದಾಗಿನೇ ಅಬ್ಸಾರ್ಬ್ ಆಗಿ ಹೋಗುತ್ತೆ. ನಮ್ಮ ಬಾಡಿ ಈ ಕ್ಯಾಟ್ಕಟ್ ಸೂಚರ್ನ ಸ್ಲೋ ಆಗಿಲ್ಲ, ಬೇಗನೆ ಡಿಸಾಲ್ವ್ ಮಾಡುತ್ತೆ. ಸೊ ಅದಕ್ಕೆ ಕ್ಯಾಟ್ಕಟ್ ಸೂಚರ್ನ ಯೂಸ್ ಮಾಡ್ತಾರೆ. ಇಂಟರ್ನಲ್ ಟಿಶ್ಯೂಸ್, ಮಸಲ್ ಲೇಯರ್ಸ್, ಗೈನಕಾಲಜಿ ಪ್ರೊಸೀಜರ್ಸ್ ಆ್ಯಂಡ್ ಬೇರೆ ಬೇರೆ ಜನರಲ್ ಸರ್ಜರೀಸಲ್ಲಿ ಕ್ಯಾಟ್ಕಟ್ ಸೂಚರ್ನ ಯೂಸ್ ಮಾಡ್ತಾರೆ. ಸೊ ಈ ಕ್ಯಾಟ್ಕಟ್ ಸೂಚರಲ್ಲೂ 2 ಟೈಪ್ಸ್ ಇದೆ. ಒಂದು ಪ್ಲೇನ್ ಕ್ಯಾಟ್ಕಟ್, ಇನ್ನೊಂದು ಕ್ರೋಮಿಕ್ ಕ್ಯಾಟ್ಕಟ್. ಪ್ಲೇನ್ ಕ್ಯಾಟ್ಕಟ್ ಅಂತಂದರೆ ಫಾಸ್ಟಾಗಿ ಅಬ್ಸರ್ಬ್ ಆಗುತ್ತೆ, ಲೈಕ್ 7 to 10 days ಸ್ಟ್ರೆಂತ್ ಇರುತ್ತೆ ಅಷ್ಟೇ. ಕ್ರೋಮಿಕ್ ಕ್ಯಾಟ್ಕಟ್ ಅಂದರೆ ಕ್ರೋಮಿಯಂ ಸಾಲ್ಟ್ಸ್ ಟ್ರೀಟ್ಮೆಂಟಿಂದ ಪ್ರಿಪೇರ್ ಮಾಡ್ತಾರೆ. ಕ್ರೋಮಿಕ್ ಕ್ಯಾಟ್ಕಟ್ ಸೂಚರ್ ಬಂದುಬಿಟ್ಟು 14 to 21 days ತನಕ ಸ್ಟ್ರೆಂತ್ನ ಮೇಂಟೈನ್ ಮಾಡುತ್ತೆ. ಈ ಕ್ಯಾಟ್ಕಟ್ ಸೂಚರಿಂದ ಡಿಸಡ್ವಾಂಟೇಜಸ್ ಏನು ಅಂತ ಅಂದರೆ ಟಿಶ್ಯೂ ರಿಯಾಕ್ಷನ್ ಜಾಸ್ತಿ ಇರುತ್ತೆ, ಸ್ಟ್ರೆಂತ್ ಕನ್ಸಿಸ್ಟೆನ್ಸಿ ಕಡಿಮೆ ಇರುತ್ತೆ. ಸೊ ಅದಕ್ಕೆ ಮಾಡರ್ನ್ ಹಾಸ್ಪಿಟಲ್ಸಲ್ಲಿ ವೈಕ್ರಿಲ್, ಮೊನೋಕ್ರಿಲ್, PDS ಸೊ ಈ ಥರ ಸೂಚರ್ಸ್ನ ಯೂಸ್ ಮಾಡ್ತಾರೆ. ಬಿಕಾಸ್ ಈ ಸೂಚರ್ಸ್ಗಳೆಲ್ಲ ಪ್ರೆಡಿಕ್ಟೇಬಲ್ ಮತ್ತು ಟಿಶ್ಯೂ ರಿಯಾಕ್ಷನ್ ಕಡಿಮೆ ಇರುತ್ತೆ. ಕ್ಯಾಟ್ಕಟ್ ಸೂಚರ್ನ ಕ್ಯಾಟಿಂದ ಮಾಡಿರಲ್ಲ, ಶೀಪ್ ಅಥವಾ ಗೋಟ್ನ ಸ್ಮಾಲ್ ಇಂಟೆಸ್ಟೈನ್ ಕೊಲಾಜನ್ ಇಂದ ಮಾಡಿರ್ತಾರೆ. ಈ ಆನ್ಸರ್ ನಿಮಗೆ ಮೊದಲೇ ಗೊತ್ತಿತ್ತಾ ಅಥವಾ ಈ ವಿಡಿಯೋಯಿಂದ ತಿಳ್ಕೊಂಡ್ರಾ? ಇದನ್ನು ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ಹೊಸ ವಿಷಯದ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ವಿಡಿಯೋಸ್ ನೋಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.